ನಮಸ್ತೆ. ಇವತ್ತು ನಾನು ನುಗ್ಗೆ ಸೊಪ್ಪಿನ ಸಾಂಬಾರು ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ನುಗ್ಗೆ ಸೊಪ್ಪು ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ರಿಚ್ ಐರನ್ ಇರುತ್ತೆ ಇದರಲ್ಲಿ. ಫಸ್ಟು ಗ್ಯಾಸ್ ಹಚ್ಕೊಂಡು ಒಂದು ಬೌಲಲ್ಲಿ ನೀರಿಡಿ. ನೀರು ಕಾಯಬೇಕು. ಕಾಯೋ ಅಷ್ಟೊತ್ತಿಗೆ ಅವರೆಬೇಳೆ ಮತ್ತು ತೊಗರಿಬೇಳೆ. ನುಗ್ಗೆ ಸೊಪ್ಪಿಗೆ ಸಾಂಬಾರಿಗೆ ಅವರೆಬೇಳೆ ಹಾಕಬೇಕು, ಅದು ತುಂಬ ಚೆನ್ನಾಗಿರುತ್ತೆ. ಅವರೆಬೇಳೆ ಹಾಕಿದ್ರೇ ನುಗ್ಗೆ ಸೊಪ್ಪಿನ ಸಾರು ರುಚಿ. ನಾನು ಎರಡು ಸ್ವಲ್ಪ ತೊಗೊಂಡಿದ್ದೀನಿ. ನೀರು ಕಾದ್ಮೇಲೆ ಎರಡೂ ಸ್ವಲ್ಪ ತೊಳ್ಕೊಂಡು ಎರಡು ಬೇಳೆನೂ ಕುದಿಯೋ ನೀರಿಗೆ ಹಾಕಿ ಬೇಳೆ ನೀಟಾಗೆ ಬೇಯಬೇಕು. ಅವರೆಬೇಳೆ ಹಾಕಿದ್ದೀವಲ್ವ, ಅದು ಬೇಯೋದಕ್ಕೆ ಸ್ವಲ್ಪ ಟೈಮ್ ತೊಗೊಳುತ್ತೆ. ಬೇಳೆ ಎಲ್ಲ ನೀಟಾಗಿ ಬೇಯೋವರೆಗೂ ಬೇಯೋಕ್ಕಿಟ್ಕೆ. ಒಂದು ಕಡೆ ಸೈಡಲ್ಲಿ ಹಸಿಮೆಣ್ಸಿನ್ಕಾಯಿ, ಬೆಳ್ಳುಳ್ಳಿ ಮತ್ತು ಜೀರಿಗೆ ಇಷ್ಟನ್ನು ನೀಟಾಗೆ ಡ್ರೈ, ಆಯಿಲ್ ಏನೂ ಹಾಕ್ಬಾರ್ದು, ಇದಕ್ಕೆ ಆಯಿಲ್ ಹಾಕೋಂಗೇ ಇಲ್ಲ. ಅಷ್ಟನ್ನು ನೀಟಾಗೆ ಹುರ್ಕೊಳ್ಳಿ. ಬೆಳ್ಳುಳ್ಳಿನೂ ಹುರ್ಕೊಬೇಕು. ಬೆಳ್ಳುಳ್ಳಿ ಹಸಿದು ಹಾಕಿದ್ರೆ ಒಂಥರ ರುಚಿ, ಹುರಿದು ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ರುಚಿ. ಯಾವುದಕ್ಕೆ ಆಗಲಿ ಬೆಳ್ಳುಳ್ಳಿನ ಹುರಿದು ಹಾಕಿ ತುಂಬ ಚೆನ್ನಾಗಿರುತ್ತೆ. ಅಷ್ಟು ಹುರ್ಕೊಂಡು ಗ್ಯಾಸ್ ಆಫ್ ಮಾಡಿ ಲಾಸ್ಟಿಗೆ ಜೀರಿಗೆ ಹಾಕಿ, ಆ ಬಾಣಲಿ ಬಿಸಿಗೆ ಜೀರಿಗೆ ಹುರ್ಕೊಳ್ಳುತ್ತೆ, ಬೆಚ್ಚಗಾಗುತ್ತೆ. ಅದಾದ ನಂತರ ಈ ಕಡೆ ಬೇಳೆ ಬೇಯ್ತಾ ಇದೆ. ಇನ್ನೂ ತೊಗೊಳುತ್ತೆ, ತುಂಬ ಟೈಮ್ ತೊಗೊಳುತ್ತೆ. ಬೇಳೆ ವೆಯ್ಟ್ ಮಾಡಬೇಕಾಗುತ್ತೆ, ಏಕೆಂದರೆ ನಾವು ಕುಕ್ಕರಲ್ಲಿ ಮಾಡ್ತಾಯಿಲ್ಲ, ತಪ್ಪಲೆಯಲ್ಲಿ ಮಾಡ್ತೀವಿ. ನಾವು ಜಾಸ್ತಿ ಕುಕ್ಕರ್ ಯೂಸ್ ಮಾಡಲ್ಲ. ಈಗ ನೋಡಿ ಬೇಳೆ ಬೇಯೋಕ್ಕೆ ಸ್ಟಾರ್ಟ್ ಆಗಿದೆ. ಪೂರ್ತಿ ಬೇಳೆ ಬೇಯಬೇಕು, ನೆನಪಿಟ್ಕೊಡಿ. ನುಗ್ಗೆ ಸೊಪ್ಪು ಹಾಕಿದ್ಮೇಲೆ ಬೇಳೆ ಬೇಯಲ್ಲ. ಪೂರ್ತಿ ಬೇಳೆ ಬೆಂದಿದ ಮೇಲೆ ನೀವು ಸೊಪ್ಪು ಹಾಕಬೇಕು, ಅದು ನೆನಪಿಟ್ಕೊಳ್ಳಿ. ಇನ್ನೇನು ಸ್ವಲ್ಪ ಇದೆ ಅಲ್ವಾ ಬೇಳೆ ಬೇಯುತ್ತೆ ಅಂದರೆ, ನುಗ್ಗೆ ಸೊಪ್ಪು ಹಾಕಿದ್ರೆ ಬೇಳೆ ಬೇಯಲ್ಲ. ಪೂರ್ತಿ ಬೇಳೆ ಬೆಂದಮೇಲೆ ತೊಳೆದಿಟ್ಕೊಂಡಿರೋ ನುಗ್ಗೆ ಸೊಪ್ಪನ್ನು ಹಾಕಿ ಪ್ಲೇಟ್ ಮುಚ್ಚಬೇಡಿ. ಪ್ಲೇಟ್ ಮುಚ್ಚಿದ್ರೆ ಸಾಂಬಾರು ಕಹಿ ಬರುತ್ತೆ. ಒಂದು 10 ನಿಮಿಷ ಆ ನುಗ್ಗೆ ಸೊಪ್ಪೆಲ್ಲ ಬೆಂದ್ಕೊಳ್ಳೋವರೆಗೂ ಪ್ಲೇಟ್ ಮುಚ್ಚಿದಾಗೆ ಹಾಗೆ ಬೇಯಕ್ಕೆ ಬಿಡಿ. ಅಷ್ಟು ನೀಟಾಗಿ ಬೆಂದ್ಕೊಳ್ಳಿ. ಸ್ವಲ್ಪ ಉಪ್ಪು ಹಾಕಿ, ಅದಕ್ಕೆ ಎಷ್ಟು ಬೇಕೋ ಅಷ್ಟು ಸಾಂಬಾರಿಗೆ ಬೇಕಾಗಿರೋ ಅಷ್ಟು ಉಪ್ಪು ಹಾಕಿ ನೀಟಾಗೆ ಕುದಿಯೋದಕ್ಕೆ ಬಿಡಿ. ಬೇಳೆ ಮತ್ತು ಸೊಪ್ಪು ನೀಟಾಗೆ ಬೆಂದು ಎರಡು ಹೊಂದ್ಕೊಳ್ಳುತ್ತೆ. ಆಗ ತುಂಬ ಚೆನ್ನಾಗಿರುತ್ತೆ, ಕಟ್ಟಿಬಿಟ್ಕೊಳ್ಳುತ್ತೆ. ನೋಡಿ ಈಗ ಬೆಂದಿದೆ, ಬೇಳೆ ಎಲ್ಲ ಕಟ್ಟಿಬಿಟ್ಕೊಂಡಿದೆ. ಈಗ ಅದನ್ನು ಒಂದು ಜಾಲದಾಗೆ ಹಾಕಿ ನೀಟಾಗಿ ಸೋಸ್ಕೊಳ್ಳಿ. ನೀಟಾಗಿ ಸೋಸ್ಕೊಂಡು ಅದನ್ನು ಸಪ್ರೇಟ್ ಮಾಡಿ. ಮತ್ತು ಈಗ ನಾವು ಯಾವುದರಲ್ಲಿ ಬೇಯಿಸ್ಕೊಂಡಿದ್ವೋ ಸಾಂಬಾರು ಅದಕ್ಕೆ ಹಾಕೋಬೋದು. ನಿಮ್ಮ ಇಷ್ಟ, ನೀವು ಬೇರೆದಕ್ಕೆ ಬೇಕಾದ್ರೂ ಶಿಫ್ಟ್ ಮಾಡ್ಕೋಬೋದು. ನಾನು ಏನರಲ್ಲಿ ಬೇಯಿಸ್ಕೊಂಡಿದ್ದು ಅದಕ್ಕೆ ಹಾಕ್ಕೊತೀನಿ. ಮತ್ತು ಸೊಪ್ಪಿಗೆ ತೆಂಗಿನ ತುರಿ ಹಾಕ್ಬಿಟ್ಟು ಮಿಕ್ಸ್ ಮಾಡಿ. ಸೊಪ್ಪು ಬಿಸಿ ಇರುತ್ತಲ್ವ, ಕಾಯಲ್ಲಿರೋ ಹಾಲೆಲ್ಲ ಬಿಟ್ಕೊಂಡು ತುಂಬಾ ರುಚಿಯಾಗಿರುತ್ತೆ ಸೊಪ್ಪು. ಈ ಥರ ಎರಡೂ ಮಿಕ್ಸ್ ಮಾಡಿ ಸೊಪ್ಪು ಹಾರಕ್ಕಿಡಿ. ನೀಟಾಗೆ ಸೊಪ್ಪನ್ನ ಹಾರಕ್ಕಿಡಿ. ಸ್ವಲ್ಪ ಹಾರಬೇಕು, ಇಲ್ಲಾಂದರೆ ಬಿಸಿ ಇರುತ್ತೆ, ಮುಟ್ಟೋಕ್ಕಾಗಲ್ಲ. ಈಗ ಬಸ್ತಿಟ್ಕೊಂಡಿರೋ ರಸಕ್ಕೆ ಹುಣಸೆ ಹಣ್ಣಿನ ರಸ ಹಾಕಬೇಕು. ನಾನು ಹುಣಸೆ ಹಣ್ಣು ಮೊದಲೇ ಕಿವುಚಿಟ್ಕೊಂಡಿದ್ದೆ. ಈಗ ಬಸ್ತಿಟ್ಕೊಂಡಿರೋ ಸಾಂಬಾರನ್ನ ನಾನು ಬೌಲ್ಗೆ ಹಾಕ್ಕೊತೀನಿ. ಸುಡ್ತಾ ಇದೆ, ಸ್ವಲ್ಪ ನಿಧಾನ. ಬೌಲ್ಗೆ ಹಾಕ್ಕೊಂಡು ನೋಡಿ, ಬೇಳೆ ತುಂಬ ಚೆನ್ನಾಗಿ ಕಟ್ಬಿಟ್ಟಿದೆ. ಬೇಳೆ ಕಟ್ಬಿಟ್ರೇ ಯಾವುದೇ ಸಾಂಬಾರು ತುಂಬ ರುಚಿಯಾಗಿರೋದಕ್ಕೆ ಸಾಧ್ಯ. ನೀಟಾಗೆ ಬೇಯಿಸ್ಕೋಬೇಕು ಬೇಳೆ ಕಟ್ಬಿಡೋವರೆಗೂ. ಈಗ ನಮಗೆ ಎಷ್ಟು ಬೇಕೋ ಅಷ್ಟು ನೀರು ಆ್ಯಡ್ ಮಾಡಬಾರ್ದು ಯಾವುದೇ ಕಾರಣಕ್ಕೂ. ಎಷ್ಟು ಇರುತ್ತೋ ಅಷ್ಟಕ್ಕೇ ನಾನು ಮೊದಲೇ ಕಲಸಿಟ್ಕೊಂಡಿರೋ ಹುಣಸೆ ರಸ ಹಾಕ್ತಾಯಿದ್ದೀನಿ. ಅದಾದ ನಂತರ ನೋಡಿ, ಹುರಿದಿರೋ ಬೆಳ್ಳುಳ್ಳಿ, ಜೀರಿಗೆ, ಹಸಿಮೆಣ್ಸಿನ್ಕಾಯಿ, ಕೊತ್ತಂಬರಿ ಮತ್ತು ಕಾಯಿ ಇಷ್ಟು, ಅದಕ್ಕೆ ಸ್ವಲ್ಪ ಬೇಯಿಸ್ಕೊಂಡಿರೋ ಬೇಳೆ ಸ್ವಲ್ಪ ಹಾಕ್ಕೊಳ್ಳಿ, ಜಾಸ್ತಿ ಹಾಕೋಬಾರ್ದು. ಇಷ್ಟನ್ನು ಹಾಕಿ ನೀಟಾಗೆ ಮಿಕ್ಸಿಲಿ ನುಣ್ಣಕ್ಕೆ ರುಬ್ಕೊಂಬರ್ತೀನಿ ನಾನು. ನೀಟಾಗಿ ನುಣ್ಣಗೆ ರುಬ್ಬಬೇಕು, ಅದು ತರಿಯಾಗಿ ಇರಬಾರ್ದು. ನೋಡಿ ಈಗ ನೀಟಾಗಿ ನುಣ್ಣಗೆ ರುಬ್ಬಿದ್ದೀನಿ. ಅದನ್ನು ಬಸ್ಕೊಂಡಿದ್ದೀನಲ್ಲ ಆ ಕಟ್ಟು ಸಾಂಬಾರಿಗೆ ಅದನ್ನು ಹಾಕ್ಕೊತೀನಿ. ನಾನು ಉಪ್ಪೆಲ್ಲ ಮೊದಲೇ ಬೇಯೋವಾಗಲೇ ಉಪ್ಪು ಹಾಕಿದ್ದೀನಿ. ಈಗ ಉಪ್ಪೇನೂ ಹಾಕ್ತಾಯಿಲ್ಲ. ಈಗ ಕರೆಕ್ಟಾಗಿದೆ ನನಗೆ. ನೀವು ನೋಡ್ಕೊಳ್ಳಿ, ನಿಮ್ಗೇನಾದರೂ ಉಪ್ಪು ಕಮ್ಮಿ ಆಗಿದರೆ ನೋಡಿ ಉಪ್ಪು ಅಡ್ಜಸ್ಟ್ ಮಾಡ್ಕೋಬೋದು. ಈಗ ಇನ್ನೊಂದೇನೆಂದರೆ, ಇದು ಸಾಂಬಾರನ್ನ ಯಾವುದೇ ಕಾರಣಕ್ಕೂ ಬಿಸಿ ಮಾಡೋ ಆಗಿಲ್ಲ. ನಾವೀಗ ಡ್ರೈ ಏನೇನು ಹುರ್ಕೊಂಡಿದ್ವೋ ಅದನ್ನು ರುಬ್ಬ ಹಾಕೋದ್ವಲ್ಲ, ಇಷ್ಟೇ. ಈ ಸಾಂಬಾರಿಗೆ ಇಷ್ಟೇ. ಇದನ್ನು ಬಿಸಿ ಮಾಡಿ ತಿನ್ನಬಾರ್ದು, ಹಾಗೇ ತಿಂದ್ರೇ ತುಂಬ ರುಚಿಯಾಗಿರುತ್ತೆ. ಈಗ ನಾವು ಸೊಪ್ಪಿಗೆ ಕಾಯಿ ಹಾಕಿದ್ವಲ್ವ, ಅದೆಲ್ಲ ಕಾಯಿ ಹಾಲು ಬಿಟ್ಟಿರುತ್ತೆ. ಈಗ ಸೊಪ್ಪು ಇಂಟ್ಕೋಬೇಕು. ಆ ಹಾಲನ್ನ, ಅದು ಕಾಯಿ ಸೊಪ್ಪು ಮತ್ತು ಹಾಲು ಎರಡು ಇರುತ್ತಲ್ವ, ಅದನ್ನು ಸಾಂಬಾರಿಗೆ ಇಂಟ್ಕೋಬೇಕು. ನೀಟಾಗೆ ಬಿಸಿ ಇರುತ್ತೆ, ನೋಡ್ಕೊಂಡು ನಿಧಾನಕ್ಕೆ ಇಂಟ್ಕೊಂಡು ಒಂದು ತಟ್ಟೆಯಲ್ಲಿ ಸೈಡ್ಗೆ ಇಟ್ಕೊಳ್ಳಿ. ಅದನ್ನು ಆಮೇಲೆ ಹೇಳ್ತೀನಿ, ಒಗ್ಗರಣೆ ಹಾಕ್ಬೇಕು. ಅದನ್ನು
ನೀಟಾಗಿ ಇಟ್ಕೊಳ್ಳಿ, ಬಿಸಿ ಇರುತ್ತೆ. ಮತ್ತು ಇನ್ನೊಂದು ಏನಂತ ಅಂದರೆ ನುಗ್ಗೆ ಸೊಪ್ಪು ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ವಾರಕ್ಕೆ ಒಂದು ಸಲ ಆದರೂ ನುಗ್ಗೆ ಸೊಪ್ಪು ತಿಂದರೆ ಒಳ್ಳೆಯದು ಅಂತ ಹೇಳ್ತಾರೆ. ಈಗ ಸಾಂಬಾರು ರೆಡಿಯಾಗಿದೆ. ಈಗ ಸೊಪ್ಪಿಗೆ ಒಗ್ಗರಣೆ ಕೊಟ್ಕೊತೀನಿ. ಈರುಳ್ಳಿ ಹಚ್ಕೊಂಡು ಸೊಪ್ಪಿಗೆ ಒಗ್ಗರಣೆ ಕೊಟ್ಕೊತೀನಿ. ಬಾಣಲಿಲಿ ಎಣ್ಣೆ ಹಾಕಿದ್ದೀನಿ. ಮತ್ತು ಇನ್ನೊಂದೇನು ಗೊತ್ತಾ, ಒಗ್ಗರಣೆಗೆ ಒಣಮೆಣ್ಸಿನ್ಕಾಯಿ ಹಾಕಿ, ಅದು ಆಯಿಲಲ್ಲಿ ಫ್ರೈ ಆಗಿರುತ್ತಲ್ಲ, ಒಣಮೆಣ್ಸಿನ್ಕಾಯಿ ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಯಾವತ್ತೇ ಆಗಲಿ ಸೊಪ್ಪಿಗೆ ಒಗ್ಗರಣೆಗೆ ಒಣಮೆಣ್ಸಿನ್ಕಾಯಿ ಹಾಕಿ, ಈರುಳ್ಳಿ, ಒಣಮೆಣ್ಸಿನ್ಕಾಯಿ ಮತ್ತು ಕರಿಬೇವು ಇಷ್ಟನ್ನು ಹಾಕಿ ನೀಟಾಗಿ ಫ್ರೈ ಮಾಡ್ಕೋಬೇಕು. ಈರುಳ್ಳಿ ಎಲ್ಲ ಚೆನ್ನಾಗಿ ಆಯಿಲಲ್ಲಿ ಫ್ರೈ ಆಗಬೇಕು. ನೋಡಿ ಈಗ ಫ್ರೈ ಆಗ್ತಾಯಿದೆ, ಆಗಿದೆ. ಈಗ ನಾನು ಹಿಂಡಿಟ್ಕೊಂಡಿರೋ ಸೊಪ್ಪನ್ನ ಹಾಕಿ ನೀಟಾಗಿ ಫ್ರೈ ಮಾಡ್ತೀನಿ. ನಿಧಾನಕ್ಕೆ ಮಾಡಿ. ಸ್ವಲ್ಪ ಸೊಪ್ಪಿಗೆ ಕಾಯಿ ಜಾಸ್ತಿ ಹಾಕಿದ್ರೆ ತುಂಬ ರುಚಿ ಇರುತ್ತೆ ಸಾಂಬಾರು. ಈ ಸಾಂಬಾರುಗಳಿಗೆಲ್ಲ, ಸೊಪ್ಪಿನ ಸಾಂಬಾರುಗಳಿಗೆಲ್ಲ ಸ್ವಲ್ಪ ಕಾಯಿ ತುರಿ ಜಾಸ್ತಿನೇ ಹಾಕಬೇಕು. ನಂತರ ಸಾಂಬಾರು ಆಯಿತು, ಕಾಯಿ ಒಗ್ಗರಣೆ ಆಯಿತು. ಈಗ ಮುದ್ದೆಗೆ ಇಟ್ಟಿದ್ದೀನಿ. ಮುದ್ದೆ ನೀಟಾಗಿ ಕಲಿಸ್ಕೋಬೇಕು, ಒಂದು ಗಂಟು ಇರಬಾರ್ದು. ಒಂಚೂರು ತುಪ್ಪ ಹಾಕಿದ್ರೆ ಮುದ್ದೆ ಗಂಟು ಬರಲ್ಲ. ಈಗ ಬಿಸಿ ಬಿಸಿ ರಾಗಿ ಮುದ್ದೆ, ನುಗ್ಗೆ ಸೊಪ್ಪಿನ ಸಾರು ಊಟ ಮಾಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಪ್ಲೀಸ್ ಒಂದು ಸಲ ಮಾಡಿ ನೋಡಿ, ನಾನು ಹೇಳಿದ ಥರ ನಿಮಗೆ ಇಷ್ಟ ಆಗುತ್ತೆ. ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮತ್ತು ದಯವಿಟ್ಟು ಫಾಲೋ ಮಾಡಿ. ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲೀಸ್ಗೆ ಶೇರ್ ಮಾಡಿ. ಥ್ಯಾಂಕ್ ಯು.